ಓಂ ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತುಶ್ಚೇಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾಯಃ ಶ್ರುತೌ ವಾಚನ್ನಃ ಸತದಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ರಾಹುಗ್ರಹಕ್ಕೆ ಮಿತ್ರಗ್ರಹಗಳು, ಸಮಗ್ರಹಗಳು ಹಾಗೂ ಶತ್ರುಗ್ರಹಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ. ರಾಹುಗ್ರಹಕ್ಕೆ ಬುಧ, ಶುಕ್ರ ಹಾಗೂ ಶನಿಗ್ರಹಗಳು ಮಿತ್ರಗ್ರಹಗಳಾಗ್ತವೆ. ಗುರುಗ್ರಹವು ಸಮಗ್ರಹವಾಗುತ್ತೆ. ಹಾಗೆಯೇ ರವಿ, ಚಂದ್ರ ಮತ್ತು ಕುಜಗ್ರಹಗಳು ಶತ್ರುಗ್ರಹಗಳಾಗ್ತವೆ. ಗಮನಿಸಿ, ರಾಹುಗ್ರಹಕ್ಕೆ ಬುಧ, ಶುಕ್ರ ಮತ್ತು ಶನಿಗ್ರಹಗಳು ಮಿತ್ರಗ್ರಹಗಳು, ಗುರುವು ಸಮಗ್ರಹವು ಹಾಗೂ ರವಿ, ಚಂದ್ರ, ಕುಜಗ್ರಹಗಳು ಶತ್ರುಗ್ರಹಗಳಾಗ್ತವೆ. ರಾಹುಗ್ರಹಕ್ಕೆ ಕನ್ಯಾ ರಾಶಿ ಸ್ವಕ್ಷೇತ್ರ, ಮಿಥುನ ರಾಶಿ ಉಚ್ಚಸ್ಥಾನವಾಗುತ್ತೆ ಹಾಗೂ ಧನು ರಾಶಿ ನೀಚಸ್ಥಾನವಾಗುತ್ತೆ. ರಾಹುಗ್ರಹಕ್ಕೆ ಶುಭಗ್ರಹಗಳ ಯುತಿ ಅಥವಾ ಶುಭಗ್ರಹಗಳ ದೃಷ್ಟಿ ಇದ್ದಲ್ಲಿ ಶುಭ ಫಲಗಳು ಹೆಚ್ಚಿಗೆ ಲಭಿಸತಕ್ಕಂಥದ್ದು. ಹಾಗೆ ಅಶುಭ ಗ್ರಹಗಳ ಯುತಿ ಹಾಗೂ ಅಶುಭ ಗ್ರಹಗಳ ದೃಷ್ಟಿ ಇದ್ದಲ್ಲಿ ಅಶುಭ ಫಲಗಳು ಹೆಚ್ಚಾಗಿ ಕಂಡುಬರುತ್ತೆ. ನಮಸ್ಕಾರ.